ಹುಬ್ಬಳ್ಳಿ ತಾಲೂಕಿನ ಶಿರಗುಪ್ಪಿ ಗ್ರಾಮದ ವಿದ್ಯಾರ್ಥಿನಿ ಶಕುಂತಲಾ ಹಸಬಿ ಬಡತನದ ನಡುವೆ ದೊಡ್ಡ ಸಾಧನೆ ಮಾಡಿದ್ದು, ಕನ್ನಡ ಮಾಧ್ಯಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 98.08% ಅಂಕಗಳನ್ನು ಪಡೆದು ಗಮನ ಸೆಳೆದಿದ್ದಾಳೆ. ಪಂಡಿತ್ ನೆಹರು ಪ್ರೌಢಶಾಲೆಯ ಈ ವಿದ್ಯಾರ್ಥಿನಿ ಒಟ್ಟು 613 ಅಂಕಗಳನ್ನು ಗಳಿಸಿ ತಾಲೂಕು ಮಟ್ಟದಲ್ಲಿ ಹೆಮ್ಮೆ ತಂದಿದ್ದಾಳೆ. ವಿಷಯವಾರು ಅಂಕಗಳಲ್ಲಿ ಶಕುಂತಲಾ ಕನ್ನಡದಲ್ಲಿ 125, ಸಮಾಜ ವಿಜ್ಞಾನ ಮತ್ತು ಹಿಂದಿಯಲ್ಲಿ ತಲಾ 100, ಇಂಗ್ಲಿಷ್ನಲ್ಲಿ 96, ವಿಜ್ಞಾನದಲ್ಲಿ 97 ಹಾಗೂ ಗಣಿತದಲ್ಲಿ 95 ಅಂಕಗಳನ್ನು ಪಡೆದಿದ್ದಾಳೆ. ಆಕೆಯ ಸಾಧನೆಗೆ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಮ್ದು ಈ ಸಕ್ಸಸ್ಸಿಗೆ ಕಾರಣ ನಮ್ಮ ಟೀಚರ್ಸ್ ಜೊತೆ ನಮ್ಮ ಪೇರೆಂಟ್ಸ್, ಅದಕ್ಕಿಂತ ಹೆಚ್ಚಿಗೆ ನಮ್ಮ ಅಣ್ಣಗೆ ಭಾಳ ಕ್ರೆಡಿಟ್ಸ್ ಅಂತೈತಿದ್ದು ನಂಗೆ ಭಾಳ ಖುಷಿ ಅನ್ಸತೈತಿ. ಮನೆಯೊಳಗೆ ಪ್ರೋತ್ಸಾಹ ಚಲೋ ಐತ್ರಿ. ಯಾಕಂದ್ರೆ ನಮ್ಮ ಮಮ್ಮಿ ಅಪ್ಪಾಜಿನೂ ಡಿಗ್ರಿ ಹೋಲ್ಡರ್ಸ್ ಅದಾರ. ನಮ್ಮ ಅಣ್ಣನೂ ರ್ಯಾಂಕರ್ ಸ್ಟೂಡೆಂಟ್. ಅವನಿಂದ ನಾನು ಭಾಳ ಕಲ್ತೇನೆ. ನನ್ನ ಪ್ರತಿಯೊಂದು ಹೆಜ್ಜೆಗೂ ನಂಗೆ ಸಪೋರ್ಟ್ ಮಾಡೋಣ. ಅವನಿಂದನೇ ಇಷ್ಟೆಲ್ಲ ಆಗಿದ್ದೆ, ಇಲ್ಲ ಅಂದ್ರೆ ಹಾಕಿದ್ದಿಲ್ಲ. ಅವಂಗೂ ಈ ಕ್ರೆಡಿಟ್ ಎಲ್ಲ ಸಲ್ಲಿಸ್ತೀನಿ. ತಂದೆಯವರು ಕಾರ್ ಡ್ರೈವರ್ ಅದಾರ್ರಿ. ನಮ್ಮ ತಾಯಿಯವರು ಹೋಮ್ ಮೇಕರ್ ಅದಾರ್ರಿ. ಮನೆಯೊಳಗೆ ಏನು ಓದಾಕ ಸಮಸ್ಯೆ ಇರ್ಲಿಲ್ರಿ. ಚಲೋ ಐತ್ರಿ, ಎಲ್ಲ ವಾತಾವರಣ ಎಲ್ಲ ಚಲೋ ಐತ್ರಿ. ಟೀಚರ್ಸ್ ಚಲೋ ಮಾಡಿವಾ ಅಂತ ಹೇಳ್ತಾರ್ರಿ. ಅವರು ಕೂಡ ನಿಮ್ಮ ಅಣ್ಣನ ಮೀರಿಸ್ಬೇಕು, ಅವ್ನದ್ದು ರೆಕಾರ್ಡ್ ಮುರಿಬೇಕಂತ ಹೇಳ್ತಿದ್ರು. ಅವನು 10th ಇದ್ದಾಗ 96 ಮಾಡಿದ್ನ. ಅವ್ನು ಹೆಂಗಾದ್ರೂ ರೆಕಾರ್ಡ್ ಮುರಿಬೇಕಂತ ಒಂದು ಓದಿದ್ನಿ. ಅವನಕ್ಕಿಂತ ಹೆಚ್ಚಿಗೆ ತೊಗೊಂಡೀಗ ಎಲ್ಲರೂ ನಮ್ಮ ಟೀಚರ್ಸ್ನು ಚಲೋ ಮಾಡಿ ಅಂತಂದು ಹೇಳಿ ಭಾಳ ಖುಷಿ ಪಟ್ರಿ ಅವರು. ನಾನೀಗ ಲಾ ಕಲಿತು ಒಳ್ಳೆಯ ಲಾಯರ್ ಆಗ್ಬೇಕಂತ ನೋಡ್ಕೊಂಡ್ರಿ, ಜಡ್ಜ್ ಆಗ್ಬೇಕಂತ. ಶಕುಂತಲಾ ಅವರ ತಂದೆ ಚಂದ್ರಶೇಖರ್ ಹಸಬಿ ಖಾಸಗಿ ಟ್ಯಾಕ್ಸಿ ಚಾಲಕರಾಗಿದ್ದು, ಕುಟುಂಬವನ್ನು ನಡೆಸಲು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಪೋಷಕರು ಹೆಚ್ಚು ಓದಿಲ್ಲದಿದ್ದರೂ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕೆಂಬ ಕನಸಿನಿಂದ ಪರಿಶ್ರಮ ಪಟ್ಟಿದ್ದು, ಅದಕ್ಕೆ ಈ ಸಾಧನೆ ಫಲವಾಗಿದೆ. ನೋಡಿದ್ರೆ ಮತ್ತು ಮಕ್ಕಳದ್ದು ಈ ತರ ನೋಡಿದ್ರೆ ಬಹಳ ಖುಷಿ ಆಗ್ತೈತ್ರಿ. ಇದಕ್ಕೆಲ್ಲ ಕಾರಣ ಅಂದ್ರೆ ಮೊದಲ ಟೀಚರ್ಸ್ ಒಳ್ಳೆ ಟೀಚಿಂಗ್ ಅದಲ್ಲಿ ಸ್ಕೂಲ್ ಪಂಡಿತ್ ನೆಹರು ಸ್ಕೂಲ್ ಹೆಸರು ಅದ. ಮೇಲಾಗಿ ನನ್ನ ಮಗ ಸೂರಜ್ ಅಂತಿದ್ದಾನ. ಅವನ ಒಂದು ಮಾರ್ಗದರ್ಶನದೊಳಗೆ ಭಾಳ ಒಳ್ಳೆ ಕೆಲಸ ಮಾಡ್ಯಾಳ. ಅವ್ನು ಹೇಳ್ದಂಗೆ ಸ್ವಲ್ಪ ಇರ್ಲಿಕ್ಕೆ ಅವ್ನು ಹೇಳಿದ್ರೆ ಇನ್ನೂ 100 ಆಗ್ತಿತ್ತು. ಆದ್ರೂ ಅವ್ನು ಪ್ರಯತ್ನ ಮಾಡಿ ಅವನಿಗೆ ಈ ಲೆವೆಲಿಗೆ ತಂದಿದ್ದಾನೆ. ಇದೆಲ್ಲ ಕಾರಣ ಅವನ. ಊರೊಳಗೆಲ್ಲ ಬೆಳಿಗ್ಗೆ ಪೇಪರ್ ನೋಡ್ಬಿಟ್ಟು ಎಲ್ಲರೂ ಫೋನ್ ಮಾಡ್ತಾ ಇದಾರೆ, ಒಳ್ಳೆ ಕೆಲಸ ಆಗೈತಪ್ಪ, ಮಕ್ಕಳು ಚಲೋ ಮಾಡ್ಯಾರ, ಅಡ್ಡಿ ಇಲ್ಲ ಅಂತೇಳಿ. ಏನು ಹೊಲ ಇಲ್ಲ ಏನಿಲ್ಲ, ಇರ್ಲಿಕ್ಕೆ ಒಂದು ಮನೆ ಅದ. ನಾವು ಇದ್ರ ಮ್ಯಾಗ ಮಕ್ಳು ನನ್ನಂಗ ಆಗ್ಬಾರ್ದು ಅಂತ ಹೇಳಿ ಯಾವತ್ತಿದ್ರು ಒಂದ್ ಏನದ ಅಂದ್ರೆ, ನಾ ಏರ್ಪೋರ್ಟ್ನಾಗ ಪ್ರತಿ ಸಲ ಕಾರ್ ನಿಲ್ಲಿಸಿ ಹೊರಗೆ ಬಂದ ಸುಟ್ಕೇಸ್ ಇಟ್ಟು ನನ್ನ ಪೇರೆಂಟ್ಸ್ ನನ್ನ ಈ ಕಸ್ಟಮರ್ ಕರ್ಕೊಂಡ್ಬರ್ತಾರಲ್ಲ, ಆ ತರ ಅವ್ನು ಹೊರಗೆ ಬರೋದು, ನಾ ಕಾರ್ ನಿಂತು ಅವ್ನ್ ಸುಟ್ಕೇಸ್ ಇನ್ನೊಬ್ಬ ನೆಗೆದುಕೊಂಡು ಗಾಡಿಯಾಗ ಹಿಡಿದು ನಾ ಕನಸು ಕನಸು ಕಾಣ್ಬೇಕಂತ ನನ್ನೊಂದು ಆಸೆ. ನಮ್ಮ ಆಸೆ ಆಕಿಗೆ MBBS ಮಾಡಿಸೋದಿತ್ತು. ಆದ್ರೆ ಅವಳ ತಿಳಿಯಲ್ಲಿ ನಾನು BCom ಮಾಡಿ LLB ಮಾಡಿ ಜಡ್ಜ್ ಎಕ್ಸಾಮ್ ಬರೆದು ಜಡ್ಜ್ ಆಗ್ತೇನೆ ಅಂತಾಳೆ. ಸೊ ಅದನ್ನ ನಾವು ಆಕಿಗೆ ಸಪೋರ್ಟ್ ಮಾಡ್ತೀವಿ. ಭವಿಷ್ಯದಲ್ಲಿ BL LLB ಓದಿ ಹೈಕೋರ್ಟ್ ವಕೀಲೆಯಾಗಬೇಕೆಂಬ ಕನಸನ್ನ ಶಕುಂತಲಾ ಹೊಂದಿದ್ದಾಳೆ. ತಮ್ಮ ಕುಟುಂಬದ ಪರಿಸ್ಥಿತಿಯನ್ನ ಮೀರಿ ದೊಡ್ಡ ಗುರಿ ಇಟ್ಟುಕೊಂಡಿರುವುದು ಗಮನಾರ್ಹವಾಗಿದೆ. ಹೆಮ್ಮೆ ಅನಿಸ್ತದ್ರಿ ನಮ್ಗ. ಆದ್ರ ಮಗಳಕ್ಕಿಂತ ಮಗ ಭಾಳ ಶಾಣೆ ರೀ. ಮಗನ ಮಗಳ ತಿದ್ದಿ ದಾರಿಗೆ ತಂದನ್ರಿ. ಅವನ್ ಸಪೋರ್ಟ್ ಇನ್ನು ಅವ್ರ ಮಾತು ಕೇಳಿದ್ರೆ 100ಕ್ಕೆ 100 ಮಾಡ್ತಿದ್ರಿ. ನಮ್ಮ ಮಗನ ಬಗ್ಗೆ ಎಷ್ಟು ಹೇಳಿದ್ರೆ ನಾವು ಕಡಿಮೆನ. ಮೇನ್ ಕಾರಣ ನಮ್ಮ ಮಗಳಿಗೆ ಇದು ಫಸ್ಟ್ ಬರಾಕ್ರಿ. ಅದ್ರೊಳಗ ಸ್ಕೂಲ್ ಟೀಚರ್ ಕಾನ್ವೆಂಟ್ ನಿಂತ ಹಿಡಿದ ಹೈಸ್ಕೂಲ್ ನಿಂತ ನನ್ನ ಸ್ಕೂಲ್ ಚಲೋ ರೀ. ಟೀಚರ್ ಸ್ಟಾಫ್ ಚಲೋ ಐತ್ರಿ. ನಮ್ಮ ಮಕ್ಕಳಿಗೆ ಅಷ್ಟು ಕಾನ್ವೆಂಟ್ ಆಗತ್ತೆ ಹೈಸ್ಕೂಲ್ನಾಗ ಆತ ನಮ್ಮ ಮಕ್ಕಳಿಗೆ ಟೀಚರ್ಸ್ ಸ್ಟಾಫ್ ಬಾಳ ಪ್ರೋತ್ಸಾಹ ಕೊಡ್ತಾರಿ, ಬೆಲೆ ಕೊಡ್ತಿದ್ರಿ. ಇವ್ರ ಬಗ್ಗೆ ಬಾಳ ಕೇರ್ ತಗೊಂಡಾರ್ರಿ. ಶಾಲೆಗೆ ಬಾಳ ನಾ ಕೃತಜ್ಞತೆ ಹೇಳ್ಕೊಡ್ತೇನೆ. ಬೆಳಗ್ಗೆ ನಮ್ಮ ಮಗನ ನೆಬಿಸಿ ಒಮ್ಮೊಮ್ಮೆ ಓದ್ಲಿಕ್ಕೆ ಬೈದ್ ಆಕಿನ ಓದಿಸಿ ಅವನ ಇದ್ರ ಕಾರಣ ದಾರಿ ಮಾಡಿಕೊಟ್ಟನ್ರಿ ಆಕಿಗೆ ಓದ್ಸಾಕ್ರಿ. ಅಂದ್ರ ಅವ್ರ ಆಸೆನ ನಮ್ಮ ಆಸೆರಿ. ನಾವ್ ಒತ್ತಾಯ ಮಾಡಿ ಓದಿಸಬಾರ್ದ್ರಿ. ಅವ್ರ LLB ಮಾಡ್ಲ ಜಡ್ಜ್ ಆಗ್ತಾನೆ ಅಂತಿದ್ದಾರ್ರಿ. ನಾವ್ ಬ್ಯಾಡ ಡಾಕ್ಟರ್ ಆಗಂದ್ರ ಒಳ್ಳೆ ಅಂತಾಳ್ರಿ. ಅವ್ರ ಬಡವ್ರ ಅದೇವಿ, ನಾವು ಬಡವ್ರ ಅದೇವ್ರಿ. ಆದ್ರ ಮಕ್ಕಳನ್ನ ಬಡತನದೊಳಗ ನಾವ್ ಬೆಳೆಸಬಾರ್ದ್ರಿ. ನಮಗೆ ಎಷ್ಟು ಕಷ್ಟ ಬಂದ್ರಿ ನಾವ್ ಕಷ್ಟಪಟ್ಟು ದುಡುದು, ನಮ್ಮ ಮನೆಯವ್ರಿ ಕಷ್ಟಪಟ್ಟು ದುಡುದು. ಈಗ ನಮ್ನ ಒಂದ್ ರೀತಿ ಕೇವಲ ಡ್ರೈವರ್ ಅಂತೇಳಿ ಹಿಂಗ ಕೀಳ್ ಮಟ್ಟಕ್ಕೆ ನೋಡಿ ಜನ ಬಾಳ ಹಿಂಸೆ ಮಾಡ್ತಾರೆ. ಆದ್ರೆ ಈಗ ಒಂದ್ ಟೈಮ್ದೊಳಗ ಅನಾರೋಗ್ಯದಿಂದ ಬಳಲ್ತಿರ್ತಾರ. ಅಂತದ್ರೊಳಗ ಕಾರ್ ಬಸ್ ಆಗ್ಲಿ ಏನ ಇದ್ರು ಅದ ಡ್ರೈವರ್ ಹೋಗಿ ಒಂದು ಜನ್ಮ ಉಳಿಸ್ತಾನ. ಅದಕ್ಕೆ ಬೆಲೆ ಕೊಡ್ಬೇಕ್ರಿ ನಾವ್ರಿ. ಇದೇ ಕುಟುಂಬದಲ್ಲಿ ಶಕುಂತಲಾಳ ಹಿರಿಯ ಸಹೋದರ ಕೂಡ SSLCಯಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು PUCಯಲ್ಲಿ ವಿಜ್ಞಾನ ವಿಭಾಗದಲ್ಲಿ 95% ಅಂಕ ಗಳಿಸಿ ಕಾಲೇಜಿಗೆ 3ನೇ ಸ್ಥಾನ ಪಡೆದಿದ್ದಾನೆ. ಒಟ್ಟಿನಲ್ಲಿ ಈ ಕುಟುಂಬ ಶಿಕ್ಷಣದ ಮೂಲಕ ಸಾಧನೆಯ ಹೊಸ ಮಾದರಿಯಾಗುತ್ತಿದೆ. ನಮ್ಮ ಪ್ರೋತ್ಸಾಹಕ್ಕಿಂತನೂ ಆಕಿ ಪ್ರಯತ್ನನೂ ಭಾಳ ಐತಿ.
ನಾವು ನೆಪ ಮಾತ್ರ ಅನ್ನೋಂಗ ಎಷ್ಟು ಬೇಕಷ್ಟು ನಾವು ಸಪೋರ್ಟ್ ಮಾಡೇವಿ, ಆದ್ರೆ ಅದನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಾಳ. ಯಾಕಂದ್ರೆ ಎಷ್ಟೋ ಮಂದಿಗೆ ಹೇಳಕ್ ಯಾರು ಇರಲ್ಲ, ಈಗ ನಾವು ಅದೇವಿ ಅಂತ ಅನ್ನೋದಕ್ಕೆ ಕರೆಕ್ಟ್ ಯೂಸ್ ಮಾಡ್ಕೊಂಡಾಳ. ಹಿಂಗೆಲ್ಲ ರಿಸೋರ್ಸಸ್ ಒಮ್ಮೊಮ್ಮೆ ನಾವಿರ್ತೀವಿ, ಸಹೋದರರು ಇರ್ತಾರ, ಇಲ್ಲ ಕೆಲವೊಬ್ರು ಟೀಚರ್ಸ್ ದಾರಿ ಮಾಡ್ಕೊಡ್ತಾರ, ಹಂಗೆ ಕೆಲವೊಬ್ರು ಜೀವನದೊಳಗೆ ಯಾರಾದ್ರೂ ಹೆಲ್ಪ್ ಮಾಡೇ ಮಾಡ್ತಾರೆ. ಅವ್ರು ಯೂಸ್ ಮಾಡ್ಕೋಬೇಕು. ಅದ್ರ ಯೂಸ್ ಮಾಡ್ಕೊಲಿಲ್ಲ ಅಂದ್ರೆ ಅವ್ರು ಮತ್ತೆ ಮುಂದೆ ಪಶ್ಚಾತ್ತಾಪ ಪಡ್ಬೇಕಾಗೈತಿ. ಅದಕ್ಕೆ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಸಾಧ್ಯ. ತಂದೆಯವರು ಪ್ರೈವೇಟ್ ಇದ್ರೊಳಗೆ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಒಳಗೆ ಗಣೇಶ್ ಟೂರ್ಸ್ ಟ್ರಾವೆಲ್ಸ್ ಒಳಗೆ ವರ್ಕ್ ಮಾಡ್ತಿದ್ದಾರೆ ಈ ಸದ್ಯಕ್ಕೆ. ಅವರು ಕಾರ್ ಚಾಲಕರಾಗಿದ್ರು ಕೂಡ ಅವ್ರಿಗಿರೋಷ್ಟು ನಾಲೆಜ್ ಮತ್ತು ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಎಷ್ಟು ಗೌರವ ಕೊಡ್ಬೇಕು, ಎಷ್ಟು ಮಹತ್ವ ಕೊಡ್ಬೇಕು ಅನ್ನೋದು ಅವರಿಂದ ನಾವಾದ್ರೂ ಕಲ್ತೀವಿ. ಈಗ ಅದನ್ನ ಅವ್ರು ನಮ್ಗೆ ದಾರಿ ಕೊಟ್ಟಾರ. ಅದೇ ರೀತಿ ನಮ್ಮ ತಂಗಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಎಲ್ಲದಕ್ಕೂ ನಮ್ಮ ತಂಗಿ ನಮ್ದು 2016 ಸರ್. ನಂದು 96.32 625 602 ಮಾರ್ಕ್ಸ್ ಬಿದ್ದಿತ್ತು. ಅವಾಗ ನಾನು ಹುಬ್ಳಿ ರೂರಲ್ಲಿಗೆ ನಾನು ಪ್ರಥಮ ರ್ಯಾಂಕ್ ಅನ್ನು ಪಡೆದಿದ್ದೆ. ಆಲ್ಮೋಸ್ಟ್ 6-7 ವರ್ಷದಿಂದನೂ ನಮ್ಮ ಈ ಹೈಸ್ಕೂಲಲ್ಲಿ ಒಂದು ರೆಕಾರ್ಡ್ ಇತ್ತು 96%. ಅದನ್ನ ನಾನು ಆ ಒಂದು ವರ್ಷ ಬ್ರೇಕ್ ಮಾಡಿದ್ದೆ. ಹಂಗಾಗಿ ಆವಾಗ್ಲಿಂದನೂ ನಮ್ಮ ಟೀಚರ್ಸ್, ನಮ್ಮ ನಾನು ಕಲ್ತಿರ್ತಕ್ಕಂಥ ಪ್ರೈಮರಿ ವಿಶ್ವಗುರು ಬಸವೇಶ್ವರ ಶಾಲೆ ಆಗಿರ್ಬೋದು, ನಮ್ಮ ಶಾಲೆ ಆಗಿರ್ಬೋದು, ನನ್ನ ಮೇಲೆ ಮತ್ತೆ ಈಗ ಈ ವರ್ಷ ನಮ್ಮ ತಂಗಿ ಮೇಲೆ ಭಾಳ ಹೋಪ್ಸ್ ಇಟ್ಕೊಂಡಿದ್ರೆ ಅದನ್ನ ನೆರವೇರಿಸಿ. ಹ್ಞೂ, ಯಾವಾಗಿದ್ರು ನಮ್ಮ ಬಗ್ಗೆ, ನಮ್ಮ ತಂಗಿ ಬಗ್ಗೆ ಪರ್ಸನಲ್ ಕೇರ್ ಅಂತಂದ್ರೆ ಯಾವಾಗಿದ್ರು ತಗೊಂಡಾರ. ಎಲ್ಲದಕ್ಕೂ ಮೀನ್ ಅವರು ಭಾಳ ಹೆಲ್ಪ್ ಮಾಡ್ಯಾರ. ಭಾಳ ಕ್ವಶನ್ ಸಾಲ್ವ್ ಮಾಡೋದಾಗಿರ್ಬೋದು, ಯಾವ್ದೇ ಟೈಮಲ್ಲಿ ಕೇಳಿದ್ರು ಅವ್ರು ಫೋನ್ ಮುಖಾಂತರ ಕೇಳಿದ್ರು ಅವ್ರು ಇಲ್ಲ ಅಂತಂದಿಲ್ಲ. ಕೆಲವೊಮ್ಮೆ ಸ್ಕೂಲ್ ಮುಗೋ ಟೈಮ್ನಾಗೂ ಕ್ವಶನ್ಸ್ ಕೇಳಿದ್ರೆ ಅವ್ನು ಸಾಲ್ವ್ ಮಾಡಿ ಅವರು ತಮ್ಮ ಮನೆಗಳಿಗೆ ತೆರಳಿದ್ದಾರೆ. ಅವ್ರ ಸಪೋರ್ಟ್ ಭಾಳ ಇತ್ತು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.